ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ಆರಂಭವಾಗಿದೆ ಅಂತ ನಾನು ಹೇಳಿದ್ದೆ. ಸೊ ಇವತ್ತಿಂದ ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇರುವಂಥ ಮೆಸೇಜ್ಗಳು ಕೂಡ ಬರ್ತಾ ಇದ್ದಾವೆ. ಸ್ಪೆಷಲಿ ಎಂಥ ವಿದ್ಯಾರ್ಥಿಗಳಿಗೆ ಅಂತಂದರೆ ಡಾಕ್ಯುಮೆಂಟ್ ರಿಜೆಕ್ಟ್ ಆಗಿರುವಂಥ ಮೆಸೇಜ್ಗಳು ತುಂಬ ಬರ್ತಾ ಇರುವಂಥದ್ದು. ಈ ರಿಜೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸೊ ಅಂಥವ್ರುಗಳು ಏನು ಒಂದು ರಿಜೆಕ್ಟ್ ಮೆಸೇಜ್ ಬಂದಿದೆ ಅದನ್ನು ನೋಡ್ಕೋಬೇಕು. ಆಮೇಲೆ ವೆಬ್ಸೈಟಿಗೆ ಬಂದು ಈ ಒಂದು ವೆಬ್ಸೈಟಿಗೆ ಬಂದು ಲಾಗಿನ್ ಮಾಡಿಕೊಂಡು ತಮ್ಮ ಸ್ಟೇಟಸನ್ನು ನೋಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡು ಇಲ್ಲಿ ಏನಂತಂದರೆ ತಮ್ಮ ಸ್ಟೇಟಸನ್ನು ನೋಡ್ಕೋಬೇಕು. ಸ್ಟೇಟಸನ್ನು ನೋಡಿಕೊಂಡು ಅಲ್ಲಿ ಬಂದು ಎಡಿಟ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲರಿಗೂ ಕೊಟ್ಟಿಲ್ಲ ಆಪ್ಷನನ್ನು. ಎಡಿಟ್ ಆಪ್ಷನನ್ನು ಎಲ್ಲರಿಗೂ ಕೊಟ್ಟಿಲ್ಲ. ಇದು ಓನ್ಲಿ ಯಾರಿಗೆ ಅಂತಂದರೆ ಯಾರಿಗೆ ರಿಜೆಕ್ಟ್ ಅಂತ ಮೆಸೇಜ್ ಬಂದಿದೆ ಅಥವಾ ನೀವು ಲಾಗಿನ್ ಮಾಡಿ ನೋಡಿದಾಗ ಈ ರೀತಿ ನಿಮಗೆ ಇಂಟರ್ಫೇಸ್ ಕಾಣಿಸ್ತಿರ್ತದೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಸಬ್ಮಿಟ್ ಅಂತ ಇದ್ದರೆ ಇನ್ನೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ ಸಕ್ಸಸ್ಫುಲ್ ಆಗಿದ್ದರೆ ಅವ್ರುಗಳಿಗೆ ಇಲ್ಲಿ ಗ್ರೀನ್ ಅಲ್ಲಿ ಬಂದಿರುತ್ತೆ ಅಪ್ರೂವ್ಡ್ ಅಂತ. ಬಟ್ ಇದು ರಿಜೆಕ್ಟ್ ಆಗಿದೆ. ಈ ರಿಜೆಕ್ಟ್ ಆಗಿರುವಂಥವ್ರುಗಳು ಏನು ಮಾಡಬೇಕಂತಂದರೆ ಇಲ್ಲಿ ರೀಸನ್ ನೋಡ್ಕೋಬೇಕು. ರೀಸನ್ ಫಾರ್ ಅಪ್ಲಿಕೇಶನ್ ಅಂತಿದೆ ನೋಡಿ. ರಿಜೆಕ್ಷನ್ ಎದಕ್ಕಿದೆ, ರೀಸನ್ ಫಾರ್ ರಿಜೆಕ್ಷನ್ ಅಂತ ಇರುತ್ತೆ. ಯಾಕೆ ರಿಜೆಕ್ಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಇವರು, ಅಪ್ಲೋಡ್ ದಿ ಕಾಸ್ಟ್ ಸರ್ಟಿಫಿಕೇಟ್ ABC SC ಕ್ಯಾಟಗರಿ ಇರೋದು ABC ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳಿ ಇವರು ಕೊಟ್ಟಿರುವಂಥದ್ದು. ಹೌದು ರೀ. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ಈಗಾಗಲೇ ನೀವೇನು ಮಾಡಿದ್ದೀರಿ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ರಿ ನಿಜ. ಆದರೆ ನೀವು ಇಲ್ಲಿ SC ಏನೋ SCB ಏನೋ SCC ಏನೋ ಅನ್ನೋದನ್ನು ನೀವು ಮಾಡಿರಲಿಲ್ಲ. ಅಂಥವ್ರುಗಳಿಗೆ ಇಲ್ಲಿ ಏನು ಮಾಡಬೇಕಂತಂದರೆ ನಿಮ್ಮ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಬೇಕಾಗತ್ತೆ ಅರ್ಜೆಂಟಾಗಿ. ಇದಕ್ಕೆ ಕೊನೆ ದಿನಾಂಕ ಅಂತ ಇರೋದಿಲ್ಲ ರೀ, ಇಷ್ಟು ದಿವಸ ಅಂತ ಇರೋದಿಲ್ಲ. ಆದಷ್ಟು ಬೇಗ ನೀವೇನು ಮಾಡಬೇಕಂತಂದರೆ ಹೊಸ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ SCA SCB SCC ಅಂತ ಇರುತ್ತೆ. ಅದನ್ನು ಹೊಸದಾಗಿ ಈಗ ಇದನ್ನು ಮಾಡಿದ್ದಾರೆ, ಆರ್ಡ್ರ್ ಹಾಕಿರುವಂಥದ್ದು. ಅದನ್ನು ತೆಗೆಸ್ಕೊಂಡು ನೀವು ಅಪ್ಲೋಡ್ ಮಾಡಿದರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಮುಂದಿನ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ, ಕೌನ್ಸ್ಲಿಂಗಿಗೆ ಹಾಜರಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಅಪ್ಲೋಡ್ ಮಾಡಲಿಲ್ಲ, ಹಳೇದನ್ನೇ ಅಪ್ಲೋಡ್ ಮಾಡಿದೆ ಮತ್ತೆ ರಿಜೆಕ್ಟ್ ಆಗುತ್ತೆ, ನಿಮ್ಮದು ಕೌನ್ಸ್ಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಒಗೆದು ಬಿಡ್ತಾರೆ. ಸೊ ಇದಕ್ಕೆ ಏನು ಮಾಡಬೇಕು ನೀವು ಸೊಲ್ಯೂಷನ್ ಅಂತಂದರೆ ಯಾರು SC ಅಭ್ಯರ್ಥಿಗಳಿದ್ದೀರಿ ಅವ್ರಿಗೆ ಯಾರಿಗೆ ಮೆಸೇಜ್ ಬಂದಿದೆ ಅವರು ತಪ್ಪದೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ SCA SCB SCC ಇರುವಂತಹ ಕಾಸ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆನಾ ಸರ್? ನಮ್ಮ ಹತ್ರ SCದ ಹಳೆಯ ಸರ್ಟಿಫಿಕೇಟ್ ಇದೆ, ನಮಗೆ ಹೆಂಗೆ ಗೊತ್ತಾಗಬೇಕು? ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ ಮೊದಲು. ಓಕೆ, ಇಲ್ಲ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ನಿಮ್ಮ ಇವ್ರಿಗೆ ಸಂಘದವ್ರಿಗೆ ಅಥವಾ ಗೊತ್ತಿದ್ದವ್ರಿಗೆ ಕೇಳ್ರಿ SCABC ಅಂದರೆ ಏನು ಅಂಥೇಳಿ ಹೇಳ್ತಾರೆ ಅವರು. ಅಥವಾ ನೀವು ತಹಸೀಲ್ದಾರ್ ಆಫೀಸಿಗೆ ನಾಳೆಗೆ ಹೋಗಿ ಅಲ್ಲಿ ನಿಮ್ಮೊಂದು ಅಪ್ಡೇಟ್ ಮಾಡಿಸ್ಕೊಳ್ರಿ. 2 ದಿವಸದಲ್ಲಿ ಬರುತ್ತೆ. ರಿಕ್ವೆಸ್ಟ್ ಮಾಡಿದರೆ 2 ದಿವಸ ಈ ರಿಕ್ವೆಸ್ಟ್ ಮಾಡ್ಕೋಬೇಕು. ಏನಂದೇಳಿ ನಂದು ಈಗ ಕೌನ್ಸ್ಲಿಂಗ್ ನಡೀತಾ ಇದೆ, ಅದಕ್ಕೆ ನನಗೆ ಅರ್ಜೆಂಟ್ ಬೇಕಾಗಿದೆ ಅಂತ ರಿಕ್ವೆಸ್ಟ್ ಮಾಡಿದರೆ ಅವ್ರಿಗೂ ಗೊತ್ತಾಗುತ್ತೆ. ಯಾಕಂದರೆ ಆಲ್ರೆಡಿ KEದಿಂದ ಪ್ರಾಬ್ಲಮ್ ಆಗಿತ್ತು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳು ಈ ಥರ ಪ್ರಾಬ್ಲಮ್ ಆಗಿತ್ತು. ಹೀಗಾಗಿ ಎಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಗೊತ್ತಿದೆ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಅವರು 21 ದಿನ ಮಾಡೋದಿಲ್ಲ. ಈಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ 3 ರಿಂದ 4 ದಿವಸದಲ್ಲಿ ನಿಮಗೆ ಅಪ್ರೂವಲ್ ಮಾಡಿ ಕೊಡ್ತಾರೆ. ಅದನ್ನು ತೊಗೊಂಬಂದಿಲ್ಲಿ ಅಪ್ಲೋಡ್ ಮಾಡಬೇಕು, RD ನಂಬರನ್ನು ಹಾಕಬೇಕು.